ನಮಸ್ಕಾರ ಎಲ್ಲರಿಗೂ. ನಾ ಇವತ್ತು ಕಡ್ಲಿ ಹಿಟ್ಟು ತೊಗೊಂಡೇನ್ರಿ ಬೇಸನ್ ಉಂಡೆ ಮಾಡ್ಬೇಕಂತ. ಇದು 3 ಗ್ಲಾಸ್ ಹಿಟ್ಟು ಐತ್ರಿ. ಇದ ಗ್ಲಾಸ್ಲೆ 2 ಗ್ಲಾಸ್ ಸಕ್ರೆ ಪುಡಿ ಮಾಡಿ ಇಟ್ಕೊಂಡೇನ್ರಿ. ಮತ್ತು ಸ್ವಲ್ಪ ಕಮ್ಮಿ ಎನಿಸ್ರೆ ಇನ್ನೊಂದು ಸ್ವಲ್ಪ ಹಾಕೋತೇನ್ರಿ. ಆದರೆ ಈಗ ಕಮ್ಮಿ ಸಪ್ಪಗೆ ಇರಲಿ ಅಂಥೇಳಿ 2 ಗ್ಲಾಸ್ ಸಕ್ರೆ ಪುಡಿ ಮಾಡ್ಕೊಂಡೇನ್ರಿ. ಮತ್ತು ಇಷ್ಟು ತುಪ್ಪ ಐತ್ರಿ. 2 ಗ್ಲಾಸಕ್ಕೆ ಒಂದು ಸ್ವಲ್ಪ ಕಮ್ಮಿ ಐತಿ, 1.5 ಗ್ಲಾಸಕ್ಕೆ ಒಂದು ಸ್ವಲ್ಪ ಹೆಚ್ಚೈತಿ. ಬ್ಯಾಸಿಗೆ ಐತಿ, ಸಾಲ್ಬೋದು ಅಂಥೇಳಿ ಅಷ್ಟೇ 3 ಗ್ಲಾಸ್ ಹಿಟ್ಟು ತೊಗೊಂಡೇನ್ರಿ. ಈಗ ಹಿಟ್ಟು ಹುರ್ಕೋತೀನಿ ನೋಡ್ರಿ. ಕಡಾಯಿ ಇಟ್ಕೊಂಡು ಸಣ್ಣಗೆ ಇಟ್ಕೊಂಡ್ರಿ, ಗ್ಯಾಸ್ ಸಣ್ಣ ಉರಿ ಮೇಲೆ ಇಟ್ಕೊಂಡು ಹಿಟ್ಟು ಹಾಕ್ಕೊಂಡು ತುಪ್ಪ ಹಾಕಿ ಹಿಟ್ಟು ಹುರಿತೇನೆ ನೋಡ್ರಿ. ಇದು ಹಿಟ್ಟು ಮೊದಲು ಒಂದು ಸ್ವಲ್ಪ ಹಂಗೆ ಹುರ್ಕೊಳ್ದ್ರಿ. ಒಂದು ಸ್ವಲ್ಪ ಹಿಟ್ಟು ಬೆಚ್ಚಗೆ ಅನ್ಸಾಯ್ತಂದ್ರೆ ತುಪ್ಪ ಹಾಕಿದೀವಿ ಅಂದ್ರೆ ಗಂಟು ಆಗೋದಿಲ್ಲ ರೀ. ಇಲ್ಲಂದ್ರೆ ಥಂಡಗೆ ಹಿಟ್ಟಿನ್ಯಾಗ ತುಪ್ಪ ಹಾಕಿದೀವಿ ಅಂದ್ರೆ ಗಂಟಾಗಿ ಹಾಕಿ ಶುರು ಆಗ್ತೈತೆ ರೀ. ಮೊದಲು ಒಂದು ಸ್ವಲ್ಪ ಹಿಟ್ಟು ಬಿಸಿ ಆಗೋಸ್ತಕ ಒಣದ ಹಿಟ್ಟು ಹಿಂಗೆ ತಿರ್ವಾಡ್ಕೊಳ್ದ್ರಿ. ಹಿಂಗೆ ಕೈ ಹಚ್ಚಿ ನೋಡಿದಾಗ ಹಿಟ್ಟು ಬಿಸಿ ಹತ್ತತೈತೆ ರೀ. ಇವಾಗ ನಾ 1 ಚಮಚಿ ತುಪ್ಪ ಹಾಕ್ತೇನೆ ನೋಡ್ರಿ. ನೋಡ್ರಿ, ಇದು ತುಪ್ಪ ಮನ್ಯಾಗ ಮಾಡಿದ ತುಪ್ಪ ಇದು ಎಷ್ಟು ಚಲೋ ಐತ್ರಿ. ಇದು ಮನ್ಯಾಗಿನ ತುಪ್ಪ ರೀ, ಸ್ವಚ್ಛ ಐತ್ರಿ. ನಮ್ಮ ಅತ್ತಿಯವ್ರು ಮಾಡಿ ನಮ್ಮವ್ರ ಕೈಯಾಗ ಕೊಟ್ಟಿರ್ರಿ. ಅದನ್ನು ನಾ ಈಗ ಉಂಡೆ ಮಾಡಾಕತ್ತೀನಿ ರೀ. ನೋಡ್ರಿ, ಹಿಟ್ಟು ಬಿಸಿ ಆದ್ಮೇಲೆ ಹಾಕಿದ್ರೆ ಹಿಂಗೆ ಗಂಟು ಆಗತ್ತೈತ್ರಿ. ಅದು ಚಂದಂಗೆ ಎಲ್ಲ ಒಡೆದು ಹುರ್ಕೊಳ್ದ್ರಿ. ಆಮೇಲೆ ತಣ್ಣಗಾಗನೆ ಎಲ್ಲ ಕೈಲಿ ಇವೆಲ್ಲ ಗಂಟುಗಳು ಎಲ್ಲ ಒಡ್ಕೊಳ್ದ್ರಿ. ಮತ್ತು ನಮ್ಮ ಊರ ಕಡೆ ಬ್ಯಾಳಿ ಒಂದು ಸ್ವಲ್ಪ ಹುರಿದು ಬೀಸ್ಕೊಂಡು ಬಂದ ಮತ್ತು ಹಿಟ್ಟು ಹುರಿತಾರೆ ರೀ. ನಾ ಇಲ್ಲಿ ಬ್ಯಾಳಿ ಬೀಸ್ಕೊಂಡು ಬರೋಕ್ಕಿಂತ ಮೊದಲೇನು ಹುರ್ಕೊಂಡಿಲ್ರಿ. ಹಂಗೆ ಬ್ಯಾಳಿ ಬೀಸ್ಕೊಂಡು ಬಂದೇನಿ ರೀ. ಅದ್ರ ಸಂಬಂಧ ಒಂದು ಸ್ವಲ್ಪ ಜಾಸ್ತಿ ಹುರಿಬೇಕಾಗ್ತೈತೆ ರೀ ಹಿಟ್ಟು. ಬರೀ ಕಡ್ಲೆಬೇಳೆ ಬೀಸ್ಕೊಂಡು ಬಂದು ಈಗ ಚಾನ್ಸ್ಕೊಂಡು ಡೈರೆಕ್ಟಾಗಿ ಮಾಡತ್ತೇನೆ ರೀ. ಸಣ್ಣ ಉರಿ ಇಟ್ಟು ಕೆಂಪಾಗುವಂಗೆ ಹುರಿಬೇಕು ರೀ. ಮತ್ತು ನೋಡ್ರಿ, ಹಿಟ್ಟು ಹುರಿದೈತ್ರಿ. ಇದು ಚಂದಂಗೆ ಬಾಳೋ ತಕ ಹುರ್ಕೊಳ್ದ್ರಿ. ಇವು ಸಣ್ಣ ಗಂಟು ಅದಾರಲ್ಲ, ಇವು ಹಿಟ್ಟು ಆರಿದ ನಂತರ ಒಂದು ಸ್ವಲ್ಪ ಎಲ್ಲ ಕೈಲೇ ಒಡ್ಕೊಂಡು ಆಯ್ನ ಸಕ್ರೆ ಪುಡಿ ಕೊಡಿಸ್ಕೊಳ್ದ್ರಿ. ಬಾಳೋ ತಕ ಹಿಟ್ಟು ಚಂದಂಗೆ ಹುರಿದ್ರಿ. ಬಾಯಿಗೆ ಅಂಟ್ಕೊಳ್ಳೋದಿಲ್ಲ ರೀ. ಬೇಸನ್ ಉಂಡೆ ಬಾಯಾಗ ಅಂಗಟಕ್ಕೆ ಹತ್ತಬಾರ್ದಂದ್ರೆ ಹಿಟ್ಟು ಬಾಳೋ ತಕ ಎಷ್ಟು ಬೇಕಷ್ಟು ಜರ ತುಪ್ಪ ಹೆಚ್ಚಿಗೆ ಹಂಗೆ ಹಾಕೋದಿಂದ ಹುರಿಬೇಕು ರೀ ಬಾಳೋ ತಕ. ಅಂದ್ರೆ ಬಾಯಾಗ ಅಂಗಟ ಹತ್ಕೊಳ್ದಿಲ್ಲ ರೀ ಅವು ಉಂಡೆ. ಹೆಚ್ಚಾಗಿ ಮಂದಿ ಬಾಯಾಗ ಹಿಡ್ಕೋತಾವು, ಜಿಗಿಟ್ ಹತ್ಕೋತಾವ ಅಂತ ಹೇಳಿನ ಹೆಚ್ಚು ಬೇಸನ್ ಉಂಡೆ ತಿನ್ನೋದಿಲ್ಲ ರೀ. ಅದ್ರ ಬಾಳೋ ತಕ ಕಮ್ಮಗಂಗೆ ಎಲ್ಲ ಕೆಂಪಾಗುವಂಗೆ ಹುರ್ಕೊಂಡು ಮಾಡ್ರಿ ಬಾಯಾಗ ಒಟ್ಟು ಹತ್ಕೊಳ್ದಿಲ್ಲ ರೀ ಇವು. ನೋಡ್ರಿ, ಈ ಹಿಟ್ಟಿಗೆ ಎಷ್ಟು ವ್ಯತ್ಯಾಸ ಐತ್ರಿ. ಇದೆಲ್ಲ ಚಂದಂಗೆ ಹುರಿದೈತ್ರಿ. ಟೈಮ್ ಹತ್ತೈತ್ರಿ. ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಟು ಹುರಿಬೇಕಾಗ್ತೈತ್ರಲ್ಲ, ಟೈಮ್ ಹತ್ತೈತ್ರಿ. ನಾವು ಯಾಕೆ ಬೇಸನ್ ಉಂಡೆ ಮಾಡತ್ತೀವಂದ್ರೆ ನಮ್ಮ ಮನೆಯವ್ರ ಒಂದು ಸ್ವಲ್ಪ ಬೇರೆ ಕಡೆ ಹೊರಗೆ ಹೊಂಟಾರ್ರಿ. ಅದ್ರ ಸಂಬಂಧ ನಾವು ಉಂಡೆ ಮಾಡತ್ತೀವ್ರಿ. ನೋಡ್ರಿ, ಇದು ಹಿಟ್ಟು ಹುರ್ಕೊಂಡ್ರಿ. ಈ ಕಡೆ ಸೈಡ್ ಇಟ್ಟಿನ್ರಲ್ಲ, ಅದು ಹಿಟ್ಟು ಹುರಿದ್ರಿ. 2 ಕೂಡಿಸಿ ಇನ್ನೊಂದು ಸರಿ 2 ಒಂದೇ ಥರ ಆಗಲ್ಲಂತ ಮತ್ತೊಮ್ಮೆ ಎಲ್ಲ ಹಾಕ್ಕೊಂಡು ಇನ್ನೊಂದು 2 ಒಂದೇ ಥರ ಆಗ್ಬೇಕಂತ ಹೇಳಿ ಮತ್ತೊಮ್ಮೆ ಹುರಿಯಾತೇನೆ ರೀ. ಎಲ್ಲರೂ ಬೇಸನ್ ಉಂಡೆ ಮಾಡಿರಿ. ಒಬ್ಬೊಬ್ಬರು ಹೆಂಗೆ ಮಾಡೋದು ನಮ್ಗೇನು ಬರೋಂಗಿಲ್ಲ ಅಂತಂತಾರೆ. ಏನಿಲ್ಲ ರೀ, ಬಾಳೋ ತಕ ಸಣ್ಣ ಉರಿ ಇಟ್ಟು ಕೆಂಪಾಗು ಹಂಗೆ ಒಂದು ಸ್ವಲ್ಪ ಚಲೋ ತಂಗಿ ಹುರಿರಿ. ಟೈಮ್ ಹತ್ತೈತಿ, ಚಲೋ ಆಗ್ತಾವೆ ಉಂಡೆ. ಆಮೇಲೆ ಒಂದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಮಾಡಿರಿ. ಫುಲ್ ವಿಡಿಯೋ ನೋಡಿರಿ. ನಾ ಇದನ್ನು ಉಂಡೆ ಇಟ್ಟು ಸಿಂಪಲ್ಲಾಗಿ ಮಾಡೋದು ಕಲ್ತದಂದ್ರೆ ನಮ್ಮ ಅತ್ತೆಯವ್ರಿಂದ ರೀ. ನಮ್ಮ ಅತ್ತೆಯವರು ಅವ್ರಿಗೊಂದು ಟೈಮ್ ಕೊಟ್ಟರೆ ಎಷ್ಟು ಬೇಕಷ್ಟು ಉಂಡೆ ಮಾಡ್ತಾರೆ ನೋಡಿರಿ. ಈ
ಥರ ಎಲ್ಲ ಒಂದೇ ಥರ ಹೊಡ್ಕೊಂಡ್ರಿ. ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋದ್ರಿ. ಆಮೇಲೆ ಎಲ್ಲ ಪೈಲ ಗಂಟು ಕೈಲೇ ಹೊಡ್ಕೊಳ್ದ್ರಿ. ಏಲಕ್ಕಿ ಇಷ್ಟು ಪುಡಿ ಮಾಡ್ಕೊತೀನಿ ನೋಡ್ರಿ. 10 ರೂಪಾಯಿಗೆ 10 ಏಲಕ್ಕಿ ನೋಡ್ರಿ. ಏಲಕ್ಕಿ ಭಾಳ ದುಡ್ಡಿದಾವ್ರಿ. ಒಂದು 4-5 ಹಾಕ್ಕೊತೀನಿ ರೀ. ಇದು ಏಲಕ್ಕಿ ಪೌಡರ್ ನೋಡ್ರಿ. ನಮ್ದು ಹಿಟ್ಟು ಒಂದು ಸ್ವಲ್ಪ ಬಿಸಿ ಐತ್ರಿ, ಆದ್ರೂ ತಣ್ಣಗಾಗೈತ್ರಿ. ಹಿಂಗೆ ಕೈ ಮುಟ್ಟು ಹಂಗೆ ಇತ್ತಂದ್ರೆ ಈಗ ಸಕ್ರೆ ಪುಡಿ ಹಾಕೋತೀವಿ ನೋಡ್ರಿ ನಾವು. ಇದನ್ನೆಲ್ಲ ಸಕ್ರೆ ಪುಡಿದೊಳಗೆ ಮಿಶ್ರಣ ಮಾಡ್ತೇನೆ ರೀ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊರಿ ಚಂದ, ಹಿಂಗೆ ಗಂಟು ಆಗ್ಲಾರ್ದಂಗೆ ತಿಕ್ಕ್ರಿ. ಆಮೇಲೆ ಎಷ್ಟು ಬೇಕಷ್ಟು ಮತ್ತು ತುಪ್ಪ ಬಿಸಿ ಮಾಡಿ ಮತ್ತು ನೆಕ್ಸ್ಟ್ರಾ ಆ್ಯಡ್ ಕುಡ್ಸ್ಕೊಂತ ಹೋಗೋದು. ತುಪ್ಪ ಹಾಕಿ ಮತ್ತು ಚೆನ್ನಾಗಿ ತಿಕ್ಕೊಳ್ಳೋದು ಹಿಟ್ಟನ್ನು. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರಿ. ಒಟ್ಟು 4 ಇಂಗ್ರೀಡಿಯೆಂಟ್ ಬೇಕು ನೋಡಿರಿ ಉಂಡೆಗೆ. ಒಂದು ಸಕ್ರೆ, ಒಂದು ಕಡಲೆ ಹಿಟ್ಟು, ತುಪ್ಪ, ಒಂದು ಸ್ವಲ್ಪ ಏಲಕ್ಕಿ ಪುಡಿ ನೋಡಿರಿ. ಹಿಟ್ಟು ಈ ಹದಕ್ಕೆ ಬರ್ತೈತ್ರಿ. ಇನ್ನು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೋದ್ರಿ. ಮತ್ತು ನಾ 3 ಗ್ಲಾಸ್ ಹಿಟ್ಟಿಗೆ 2 ಗ್ಲಾಸ್ ಸಕ್ರೆ ತೊಗೊಂಡೇನಿ ಅಂದಿನಿಲ್ಲ. ಸಕ್ರೆ ಭಾಳ ಹತ್ತದಿಲ್ಲ, ಕಮ್ಮಿ ಹತ್ತೈತಿ. ಇಷ್ಟು ಸಕ್ರೆ ಪೌಡರ್ ಉಳ್ದೈತಿ ನೋಡ್ರಿ. ಇಷ್ಟು ಸಕ್ರೆ ಪೌಡ್ರ್ ಅಂದರೆ ಒಂದು ಅರ್ಧ ಬಾಟಲ್ಗಷ್ಟು ಸಕ್ರೆ ಪೌಡರ್ ಉಳ್ದೈತ್ರಿ. ಇದು ಮತ್ತು ಸ್ವೀಟು ಮತ್ತು ಉಂಡಿನೂ ಸ್ವೀಟ್ ಆಗ್ಯಾವ್ರಿ. ಇನ್ನು ತಿಕ್ಕಿ ಉಂಡೆ ಕಟ್ಟಕ್ಕೆ ಶುರು ಮಾಡ್ತೀವಿ ನೋಡ್ರಿ. ನೋಡ್ರಿ ನಮ್ಮ ಉಂಡೆ ಮುಂದೆ ಬಂದವು. ತಿಂದ್ರೂ ಬಾಯಿಗೆ ಅಂಟ್ಕೊಳ್ದಿಲ್ರಿ, ಏನಿಲ್ರಿ. ನೀವು ಎಲ್ಲರೂ ಮಾಡಿರಿ. ಮತ್ತು ಹೆಂಗೆ ಮಾಡಿದ್ಮ್ಯಾಗ ಹೆಂಗೆ ನಿಮ್ಮ ಬೇಸನ್ ಉಂಡೆ ಅದು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.